ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನು ಸಂವಿಧಾ. ಇಲ್ಲಿ ಬೆಂಗಳೂರಿನಲ್ಲಿ ಕನಕಪುರ ರೋಡ್ನಲ್ಲಿ ಪ್ರಾಣಿ ದ ಪೆಟ್ ಸ್ಯಾಂಚುರಿಗೆ ನಾವು ಬಂದಿದ್ದೀವಿ. ನಾನು ತುಂಬ ದಿನಗಳಿಂದ ಪಪ್ಪ ಅಮ್ಮಗೆ ಕೇಳ್ಕೊತಾ ಇದ್ದೆ ಇಲ್ಲಿ ಹೋಗಿ ಬರೋಣ ಅಂತ. ಸೊ ಅವರಿಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು ನನಗೆ ಬರ್ತ್ಡೇ ಗಿಫ್ಟ್ ಅಂತ ಕರ್ಕೊಬಂದಿದ್ದಾರೆ. ಇವತ್ತು ನನ್ನ ಬರ್ಡೇ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇಲ್ಲಿ ಪಪ್ಪನಿಗೆ ಕೇಳಿದೆ ನಾನು ಕಾರ್ ತೊಗೊಬರೋಣ ಅಂತ. ಅವ್ರು ಹೇಳಿದರು ಪಾರ್ಕಿಂಗ್ ಸ್ಪೇಸ್ ಇರಲ್ಲ, ತುಂಬ ಜನ ಬಂದಿರ್ತಾರೆ ಅಂತ. ಬಟ್ ಬಂದ ಮೇಲೆ ನೋಡಿದಾಗ ತುಂಬ ದೊಡ್ಡಕ್ಕಿತ್ತು ಪಾರ್ಕಿಂಗ್ ಸ್ಪೇಸು. ಇಲ್ಲಿ ನೀವು ಒಂದು ಬೋರ್ಡ್ ನೋಡಿದ್ದಲ್ವ, ಫೈಂಡ್ ಯುವರ್ ಬೆಸ್ಟ್ ಫ್ರೆಂಡ್ ಹಿಯರ್ ಅಂತ. ನಾನು ಯಾರ್ಯಾರನ್ನ ಬೆಸ್ಟ್ ಫ್ರೆಂಡ್ ಮಾಡಿಕೊಂಡೆ ಅಂತ ಒಳಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಪ್ರಾಣಿ ಬೋರ್ಡ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಇದೆಯಾ ನೋಡೋಕ್ಕೆ ಅಂತ ಅನಿಸ್ತು. ಮತ್ತು ಇಲ್ಲಿ ನಾವು ಎಂಟರ್ ಆದ ತಕ್ಷಣವೇ ಅದು ನೋಡಿ ಪಪ್ಪ ಅಂತ ತುಂಬ ಅಲ್ಲಿ ಎಂಟ್ರೆನ್ಸಲ್ಲೇ ಕಾಣಿಸ್ತಾ ಇದನ್ನೆಲ್ಲ ತೋರಿಸ್ದೆ. ಮತ್ತು ಇಲ್ಲಿ ಟಿಕೆಟ್ ಕೌಂಟ್ರ್ ಅಂತ ಬಂದು ಯಪ್ಪ ಎಷ್ಟು ಜನ ನಿಂತಿದ್ರು, ದೊಡ್ಡ ಕ್ಯೂ ಇತ್ತು ಫ್ರೆಂಡ್ಸ್. ಇಲ್ಲಿ ನಾನು ಯಾವಾಗಪ್ಪ ಬಿಡ್ತಾರೆ, ಯಾವಾಗಪ್ಪ ಟಿಕೆಟ್ ಸಿಗತ್ತೆ, ಯಾವಾಗ ಹೋಗೋದು ಅಂತ ಕಾಯ್ತಾ ಇದ್ದೆ. ಇಲ್ಲಿ ಪಪ್ಪನೂ ಟಿಕೆಟ್ ತೊಗೊಳೋದು ಬಿಟ್ಬಿಟ್ಟು ಅದು ಇದು ಮಾತಾಡ್ತಾಯಿದ್ರು, ಎನ್ಕ್ವೈರಿ ಮಾಡ್ತಾಯಿದ್ರು. ನನಗೂ ವೆಯ್ಟ್ ಮಾಡಿ ತುಂಬ ಸಾಕಾಯಿತು ಫ್ರೆಂಡ್ಸ್. ಅದಕ್ಕೆ ಅಜ್ಜಿ ಜೊತೆಗೆ ನಾನು ಒಳಗೆ ಎಂಟ್ರಾಗ್ಬಿಟ್ಟೆ. ಇಲ್ಲೆಲ್ಲ ಡೈರೆಕ್ಷನ್ ಬೋರ್ಡ್ಸ್ ತೋರಿಸಿದ್ರು, ನಾನು ಯಾವುದು ನೋಡಿಲ್ಲ, ಒಟ್ಟು ಓಡ್ತಾ ಇದ್ದೆ ಫ್ರೆಂಡ್ಸ್. ನನಗೆ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲಿಲ್ಲ. ಐ ವಾಂಟೆಡ್ ಟು ಸಿ ಆ್ಯನಿಮಲ್ಸ್. ಇಲ್ಲಿ ಫಸ್ಟಿಗೆ ನಾನು ಹಾರ್ಸ್ ನೋಡಿದೆ. ಇಲ್ಲಿ ಅಡಲ್ಟ್ ಹಾರ್ಸ್ ಆ್ಯಂಡ್ ಬೇಬಿ ಹಾರ್ಸ್ ಎರಡೂ ಇತ್ತು. ಬೇಬಿ ಹಾರ್ಸ್ ತುಂಬ ಕ್ಯೂಟಾಗಿತ್ತು. ಇಲ್ಲಿ ಅವರಿಗೆ ಗ್ರಾಸ್ ತಿನ್ಸಕ್ಕೆ ಬಿಟ್ಟಿದ್ರು. ಬೇಬಿ ಹಾರ್ಸ್ ತುಂಬ ಸ್ಲೋ ಆಗಿ ತಿಂತಾಯಿತ್ತು. ಅದು ತಿನ್ನೋ ಸ್ಟೈಲ್ ನೋಡ್ಬಿಟ್ಟು ನಾನು ತಿನ್ನೋ ಸ್ಟೈಲೆಲ್ಲ ನೆನಪಾಗ್ತಾಯಿತ್ತು. ಎಷ್ಟು ಸ್ಲೋ ಆಗಿ ತಿಂತೀನಿ ನಾನು ಮನೆಯಲ್ಲಿ. ನಾ ತಿನ್ನಿಸೋ ಹೊತ್ತಿಗೆ ಕ್ರೌಡೆಲ್ಲ ನೆಕ್ಸ್ಟ್ ಆ್ಯನಿಮಲ್ಸ್ ಎಲ್ಲ ನೋಡ್ತಾಯಿದ್ರು. ಇದು ಯಾಕೋ ಸ್ಲೋ ಊಟ ಮಾಡ್ತಾಯಿದೆ, ಬಿಟ್ಬಿಟ್ಟು ಹೋಗ್ಲಾ ಅನಿಸ್ತಾಯಿತ್ತು. ಬಟ್ ಪಾಪ ತಿನ್ನಿಸ್ಬಿಡೋಣ, ಇನ್ನು ಎಷ್ಟೊತ್ತಾಗತ್ತೆ, ಆಗಲಿ ಬಿಡು ಅಂತ ಅನಿಸ್ತು. ಇಲ್ಲಿ ನೆಕ್ಸ್ಟ್ ಆ್ಯನಿಮಲ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ರೆಡ್ ಹೆಡೆಡ್ ಸ್ಲೈಡರ್ ಟರ್ಟಲ್. ಇಲ್ಲಿ ಸ್ಪೆಷಲಿಟಿ ಏನು ಅಂದರೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ್ಯನಿಮಲ್ಸ್ ಬಗ್ಗೆ, ಮತ್ತು ನಮ್ಮ ಕಾನ್ಸಂಟ್ರೇಷನ್ ಅಲರ್ಟ್ ಮಾಡೋದಕ್ಕೆ ಬಂಬಿಡಿ ಬಂಬಮ್ ಅಂತಾರೆ, ನಾವು ಬಂಬಮ್ ಅನ್ಬೇಕು ಅದಕ್ಕೆ. ಮತ್ತು ಇಲ್ಲಿ ಈ ಟಾರ್ಟೈಸು ಅಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಅ ಟರ್ಟಲ್ ಆಲ್ಸೋ. ಇದೊಂಥರ ಬೇರೆ ಸ್ಪೀಸೀಸ್ ರೆಪ್ಟೈಲ್ಸಲ್ಲಿ. ಇದು ಡರ್ಟಿ ವಾಟ್ರಲ್ಲಿ ಇರುತ್ತೆ, ಕ್ಲೀನ್ ವಾಟ್ರಲ್ಲೂ ಇರುತ್ತೆ. ಆ್ಯಂಡ್ ಇದನ್ನು ಶೆಲ್ ಮಾತ್ರ ಮುಟ್ಟಕ್ಕೆ ಬಿಟ್ಟಿದ್ರು. ಮತ್ತು ಶೆಲ್ ಮುಟ್ಟೋದಾದರೆ ಪ್ಲೀಸ್ ಅದನ್ನ ಕುಟ್ಟಬೇಡಿ, ಹೊಡಿಬೇಡಿ, ಸಾಫ್ಟಾಗಿ ಮುಟ್ಟಿ ಅಂತ ಹೇಳ್ತಾರೆ. ನನಗೆ ಟಾರ್ಟೈಸ್ ಮುಟ್ಟ ಮೇಲೆ ತುಂಬ ಖುಷಿ ಆಯಿತು. ಮತ್ತು ಈ ಪ್ರಾಣಿಯಲ್ಲಿ ಸ್ಪೆಷಾಲಿಟಿ ಏನಂದರೆ ಆ್ಯನಿಮಲ್ಸ್ನ ಮುಟ್ಟಕ್ಕೆ ಬಿಡ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಿಡ್ತಾರೆ. ಮತ್ತು ಆ್ಯನಿಮಲ್ಸ್ನ ಪ್ಲೀಸ್ ಹರ್ಟ್ ಮಾಡಬೇಡಿ, ಅವರೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನೇ ಫಾಲೋ ಮಾಡಿ. ಆ ಗ್ಯಾಪ್ ಮಧ್ಯದಲ್ಲಿ ಪಪ್ಪಂದು ಟಾರ್ಟೈಸ್ ಎಲ್ಲ ಮುಟ್ಟಾದಮೇಲೆ ಹಾರ್ಸಿಗೆ ತಿನ್ಸೋಣ ಅಂತ ತಿನ್ಸಿ ಬಂದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಗೋಟ್ ಹತ್ರ ಬಂದಿದ್ದೀವಿ. ಇಲ್ಲಿ 2 ಟೈಪ್ಸ್ ಆಫ್ ಗೋಟ್ ಇದೆ. ಒಂದು ಇಂಡಿಯನ್ ಗೋಟ್ ಹಾಗೆ ಫಾರಿನ್ ಗೋಟ್. ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಗೋಟ್ ಸೆಕ್ಷನಿಗೆ ಬಂದಾಗ ಗೋಟ್ ಮಧ್ಯೆ ಓಡಾಡಕ್ಕೆ ಬಿಡ್ತಾರೆ, ಮುಟ್ಟಕ್ಕೆ ಬಿಡ್ತಾರೆ. ಮತ್ತು ಗೋಟ್ ಏನು ಹಾರ್ಮ್ ಮಾಡಲ್ಲ, ವೆರಿ ಫ್ರೆಂಡ್ಲಿ ಗೋಟ್ಸ್ ಆ್ಯಂಡ್ ಹಾರ್ಮ್ಲೆಸ್ ಕೂಡ. ಮತ್ತು ತುಂಬ ಸಾಫ್ಟ್ ಇರುತ್ತೆ ಅದು ಸ್ಕಿನ್ನು, ವೆರಿ ಫರ್ರಿ. ಮತ್ತು ನನಗೂ ಮುಟ್ಟಿದಾಗ ತುಂಬ ಖುಷಿ ಆಯಿತು, ಎಕ್ಸೈಟ್ ಆಯಿತು ಫಸ್ಟಿಗೆ ಒಳಗೆ ಹೋದಾಗ. ಇಲ್ಲಿ ನೋಡಿ ನಾನು ಪಾಪ ಒಂದು ಗೋಟ್ ಮುಟ್ಟಿದ್ದೀವಿ, ಎಷ್ಟು ರಿಲ್ಯಾಕ್ಸಿಂಗಾಗಿ ಕೂತಿದೆ ನೋಡಿ, ಏನು ಚಿಂತೆ ಇಲ್ಲ ಅದಕ್ಕೆ. ಇಲ್ಲಿ ನೋಡಿ ಇನ್ನೊಂದು ನಾನು ಬಂದೆ ಅಂತ ಓಡೋಗ್ತಾ ಇದೆ. ಎಲ್ಲರೂ ತುಂಬ ಬ್ಯುಸಿಯಾಗಿದ್ದರು, ಗೋಟೆಲ್ಲ ತುಂಬ ಬ್ಯುಸಿಯಾಗಿತ್ತು. ಇಲ್ಲಿ ಇನ್ನೊಂದು ಸನ್ ಬಾತ್ ಮಾಡ್ತಾಯಿದೆ ನೋಡಿ ಒಳ್ಳೆ ಜಾಗದಲ್ಲಿ. ಆಹಾ ಎಷ್ಟು ಬೆಚ್ಚು ಕೂತಿದೆ ನೋಡಿ ಫ್ರೆಂಡ್ಸ್. ನನಗೂ ಆಸೆ ಆಗ್ತಾಯಿತ್ತು, ಆದರೆ ಬಿಟ್ಕೊಡ್ಲಿಲ್ಲ ಜಾಗನ. ಅದಕ್ಕೆ ಏನಾರಾಗಲಿ ಒಂದು ಪೋಸ್ಟ್ ತಗೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ ಅಂತ ತಗೊಂಡೆ. ಗೋಟ್ಸ್ಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಡಕ್ಸ್ಗಳು ನೋಡೋಕ್ಕೆ ಬಂದ್ವಿ. ಇಲ್ಲಿ ಎಷ್ಟು ಮಾತಾಡ್ತಾ ಇದ್ವು ಅಂದರೆ ಡಕ್ಸ್ಗಳು ಕ್ವ್ಯಾಕ್ 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 ಅಂತಾನೇ ಇದ್ವು. ಅದೇ ನಮ್ಮ ಕ್ಲಾಸಿಗೆ ಬಿಟ್ಟಿದ್ರೆ ಟೀಚರ್ ಕ್ಲಾಸಿಂದ ಹೊರಗೆ ಹಾಕ್ಬಿಡ್ತಾಯಿದ್ರು ಅವ್ರನ್ನ, ಅಷ್ಟು ಮಾತಾಡ್ತಾಯಿದ್ವು. ಕೂಡ ಅದು ಏನು ಮಾತಾಡ್ತಿದ್ರು ಅರ್ಥನೇ ಆಗಲಿಲ್ಲ ನನಗೆ.
ಇಲ್ಲಿ ನೆಕ್ಸ್ಟ್ ರ್ಯಾಬಿಟ್ನ ಮುಟ್ಟಕ್ಕೆ ಬಂದ್ವಿ. ತುಂಬ ನಾಯ್ಸ್ ಪೊಲ್ಯೂಷನಿಂದ, ಕಮೋಷನಿಂದ ರ್ಯಾಬಿಟ್ ತುಂಬ ಶಿವರ್ ಆಗ್ತಾಯಿತ್ತು. ಗೈಡ್ ಹೇಳ್ತಾಯಿದ್ರು ನಾಯ್ಸ್ ಮಾಡಬೇಡಿ ಅಂತ. ಬಟ್ ಹೊರಗಿಂದ ಮತ್ತು ಜನರಿಂದ ತುಂಬ ನಾಯ್ಸಿಂದ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಮತ್ತು ಇಲ್ಲಿ ನೋಡ್ತಿದ್ದೀರಿ ರ್ಯಾಬಿಟ್ ಎಷ್ಟು ಕ್ಯೂಟಾಗಿ ಕೂತಿದೆ. ಅದರ ಇಯರ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಆಮೇಲೆ ನಾನು ಮುಟ್ಬಿಟ್ಟು ಅದನ್ನ ತುಂಬ ಎಂಜಾಯ್ ಮಾಡಿದೆ. ಪಪ್ಪನೂ ತುಂಬ ಇಷ್ಟಪಟ್ಟರು ರ್ಯಾಬಿಟ್ನ. ಇಲ್ಲಿ ನಾವು ನೆಕ್ಸ್ಟ್ ಆ್ಯನಿಮಲ್ ನೋಡೋಕ್ಕೆ ಹೋಗಿದ್ದು ಸ್ನೇಕ್. ಇಲ್ಲಿ ಇದು ಬಾಲ್ ಪೈಥಾನ್. ನನಗೆ ಯಾವತ್ತೂ ಸ್ನೇಕ್ ನೋಡಿರಲಿಲ್ಲ, ಕೂಡ ಮುಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಾಲ್ ಪೈಥಾನ್ ನೋಡ್ತಾ ಇರೋದು. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ನೋಡ್ತಿದ್ದೀರಾ. ನಾನು ಅದನ್ನ ಮುಟ್ಟಕ್ಕೆ ಕೊಟ್ಟಾಗ ತುಂಬ ರಫ್ ಆಗಿತ್ತು, ಹಾಗೆ ಕೋಲ್ಡ್ ಆಗಿತ್ತು, ಮತ್ತು ತುಂಬ ರಫ್ ಸ್ಟ್ರಕ್ಚರಲ್ಲಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ನನಗೆ ಮುಟ್ಟಕ್ಕೆ ಕೊಟ್ಟಿದ್ರು. ನನಗೆ ತುಂಬ ಖುಷಿ ಆಯಿತು ಮತ್ತು ಎಕ್ಸೈಟ್ ಆಯಿತು. ಇಲ್ಲಿ ನೆಕ್ಸ್ಟ್ ಅಕ್ವೇರಿಯಂ ಸೆಕ್ಷನಿಗೆ ಬಂದ್ವಿ. ಅಲ್ಲಿ ಬರ್ಡ್ಸ್ ಕೂಡ ಇಟ್ಟಿದ್ರು. ಇಲ್ಲಿ ಮಾಕಾವ್ ನೋಡ್ತಾ ಇದ್ದೀರಾ, ಡ್ಯಾನ್ಸ್ ಮಾಡ್ತಾಯಿತ್ತು ಮುಟ್ಬೇಡಿ ಅಂತ. ನನಗದು ನೋಡಿ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ನೋಡ್ತಿದ್ದೀರಾ ಒಂದು ಫ್ರಾಗ್ ಇದೆ. ಇದು ತುಂಬ ಲೇಝಿ ಫ್ರಾಗ್ ಅಂತೆ. ಕೂತ್ಕೊಂಡಿದ್ದೆ 3-4 ಮಂತ್ಸ್ ಹಾಗೆ ಕೂತ್ಕೊಳ್ಳುತ್ತಂತೆ. ಮತ್ತು ಇಲ್ಲೊಂದು ಸ್ನೇಕ್ ನೋಡ್ತಾ ಇದ್ದೀರಾ, ಅದ್ರ ಬಾಡಿ ಮೇಲೆ ಮಿರರ್ ಶೇಪ್ ಇದೆ. ಅದನ್ನು ನನ್ನ ಅಜ್ಜಿ ಕೇಳಿದಾಗ ಕನ್ನಡಿ ಹಾವು ಅಂತ ಹೇಳಿದರು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನೋಡಿದಾಗ ತುಂಬ ಭಯ ಆಯಿತು ನನಗೆ. ಒಳ್ಳೆ ಮಿರರ್ ಥರನೇ ಇತ್ತು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಆಲ್ಬೈನೋ ಟರ್ಟಲ್ ಅಂತ. ಇದು ಒಂದೇ ಟರ್ಟಲ್ ಇದ್ದಿದ್ದು ಅವರ ಅಕ್ವೇರಿಯಮಲ್ಲಿ, ಮತ್ತು ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ ರೈನ್ಬೋ ಫಿಶ್. ನನಗೆ ಇದು ನೋಡಿದಾಗ ತುಂಬ ಖುಷಿ ಆಯಿತು. ನಾನು ಇಷ್ಟು ಕಲರ್ಫುಲ್ಲಾಗಿ ಇರ್ಬೋದಿತ್ತಲ್ಲ ಅಂತ ಅನಿಸ್ತಾ ಇತ್ತು. ಇಲ್ಲಿ ನೆಕ್ಸ್ಟ್ ನಾವು ಒಂದಿಷ್ಟು ಬ್ಯೂಟಿಫುಲ್ ಫಿಶಸ್ ನೋಡಿದ್ವಿ. ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಇಟ್ಟಿದ್ರೆಲ್ಲ ನಾವು ನೋಡ್ಕೊಬಂದ್ವಿ. ತುಂಬ ಚೆನ್ನಾಗಿತ್ತಿದು, ಮತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಕೂಡ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಆರ್ಚರ್ ಫಿಶ್ ಅಂತ ಕರೀತಾರೆ. ಇದು ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಇರುತ್ತೆ. ಸೊ ಅದಕ್ಕೆ ಊಟ ಸಿಗಲ್ಲ. ಸೊ ಗಿಡಗಳ ಮೇಲೆ ಏನು ಹುಳಗಳಿರ್ತಾವಲ್ಲ ಅದನ್ನ ಶೂಟ್ ಮಾಡಿಬಿಟ್ಟು ತಿಂತವೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸ್ಟಿಂಗ್ರೇ ಅಂತ ಕರೀತಾರೆ. ಇದು ವೆನಮಸ್. ಯಾರು ಮುಟ್ತಾರೋ ಅವರಿಗೆ ವೆನಮಸ್ ಅದು ಸ್ಟಿಂಗ್ ಮಾಡೋದು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಕೋಳಿ. ನಾನು ಅದು ನೋಡಿದಾಗ ಬರ್ತ್ಡೇ ಫ್ರಾಕ್ ಹಾಕ್ಕೊಂಡಿದೆ ಅಂತ ಅನಿಸ್ತಾ ಇತ್ತು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಲಿಸರ್ಡ್ ಅಥವಾ ರೆಪ್ಟೈಲ್ ಅಂತ ಕರೀತಾರೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿರುವ ಎಲ್ಲ ಹುಳಗಳನ್ನು ತಿಂದು ಮುಗಿಸಿತ್ತು. ಇಲ್ಲಿ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇನ್ನೊಂದು ಹಾವು ತೋರಿಸ್ತಾ ಇದ್ದಾರೆ. ನನಗೆ ಇದಕ್ಕೆ ಏನು ಕರೀತಾರೆ ಅಂತಲೂ ಗೊತ್ತಿಲ್ಲ, ಬಟ್ ಇದು ಮುಟ್ಟಿದಾಗ ತುಂಬ ಕೋಲ್ಡ್ ಆಗಿತ್ತು ಮತ್ತು ರಫ್ ಆಗಿತ್ತು. ನಮ್ಮ ಅಜ್ಜಿನೂ ಮುಟ್ಟಿದ್ರು, ಅವರಿಗೂ ತುಂಬ ಆಶ್ಚರ್ಯ ಆಯಿತು ಇದು ಮುಟ್ಟಿದಾಗ. ಇಲ್ಲಿ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದು ಬೇಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ. ಇದು ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಾ ಇದೆ, ಬಟ್ ಅದು ಎನಿಮೀಸ್ ಅಟ್ಯಾಕ್ ಮಾಡಕ್ಕೆ ಬಂದಾಗ ತುಂಬ ಡೇಂಜರಸ್ ಆಗಿ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ದಿನ ಮುಂಚೆ ನೀವು ಹಾವು ನೋಡಿದ್ರಲ್ವಾ, ಅದೇ ಹಾವನ್ನ ಎಲ್ಲ ಮಕ್ಕಳಿಗೆ ಮುಚ್ಚಿಸ್ತಾ ಇದ್ದಾರೆ. ನಾನು ಮುಟ್ಟಿದಾಗ ತುಂಬ ಖುಷಿ ಆಯಿತು ನನಗೆ. Swimming in this deep
ಆವಾಗ ನಿಮಗೆ ಬೇಡೆಡ್ ಡ್ರ್ಯಾಗನ್ ಅಂತ ಒಂದು ರೆಪ್ಟೈಲ್ ತೋರಿಸಿದ್ನಲ್ಲ, ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಮುಟ್ಟಿದಾಗ ತುಂಬ ರಫ್ ಆಗಿ ಸ್ವಲ್ಪ ತಾನಿ ಆಗಿತ್ತು, ಬಟ್ ಆವಾಗ ಅದರ ಎಕ್ಸ್ಪ್ರೆಷನ್ ನೋಡಿದಾಗ ತುಂಬ ಕ್ಯೂಟಾಗಿ ಅನಿಸ್ತಾ ಇತ್ತು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಾ, ಅದ್ರ ಕಲರ್ ತುಂಬ ಚೆನ್ನಾಗಿದೆ ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್, ಮುಟ್ಟಕ್ಕೆ ಕೊಟ್ಟಿದ್ರು. ಇಲ್ಲಿ ಕ್ಯಾಮ್ರಾ ಹತ್ರ ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ರಫ್ ಇದೆ ಅಂತ. ನೋಡಿ, ನಾನು ಮುಟ್ಟಿದೆ, ಇಷ್ಟು ಚೆನ್ನಾಗಿತ್ತು ಮುಟ್ಟಕ್ಕೆ ಮತ್ತು ರಫ್ ಆಗಿತ್ತು. ಇಲ್ಲಿ ನೆಕ್ಸ್ಟ್ ನಾವು ಏವಿಯರಿಗೆ ಬಂದ್ವಿ. ಇಲ್ಲೆಲ್ಲ ಬರ್ಡ್ಸ್ ಇಟ್ಟಿದ್ರು, ಲವ್ ಬರ್ಡ್ಸು, ಪ್ಯಾರಕಿಟ್ಸ್, ಪ್ಯಾರೆಟ್ಸ್, ಕಲರ್ ಬರ್ಡ್ಸ್ ಎಲ್ಲದನ್ನೂ ಇಟ್ಟಿದ್ರು. ನನಗೆ ನೋಡಿದಾಗ ತುಂಬ ಖುಷಿ ಆಯಿತು. ಮತ್ತು ಅಲ್ಲಿ ಗೈಡು ನಮಗೆ ಕೈ ಸ್ವಲ್ಪ ಅದರಲ್ಲಿ ಊಟ ಹಾಕ್ತಾಯಿದ್ರು. ಅದನ್ನು ನಾವು ಬರ್ಡ್ಗಳಿಗೆ ಕೊಡಬೇಕಿತ್ತು. ಅವು ಬಂದ್ಬಿಟ್ಟು ನಮ್ಮ ಕೈ ಮೇಲೆ, ತಲೆ ಮೇಲೆಲ್ಲ ಕುತ್ಕೊಳ್ಳೋವು. ಮತ್ತು ಇಲ್ಲಿ ನಾವು ಹಕ್ಕಿಗಳಿಗೆ ತಿನ್ನಿಸ್ತಾ ಇದ್ವಿ. ಆವಾಗ ನಾನು ಎಷ್ಟೋ ತನಕ ಕೈ ಮೇಲೆ ಇಟ್ಕೊಂಡಿದ್ರು ಹಕ್ಕಿಗಳು ಯಾವುದು ನನ್ನ ಹತ್ರ ಬರಲೇ ಇಲ್ಲ. ಒಂದು ಹಕ್ಕಿ ಆಲ್ರೆಡಿ ಪಪ್ಪ ಕೈ ಮೇಲೆ ಕೂತ್ಕೊಂಡಿತ್ತು, ಅದಕ್ಕೆ ನನಗೆ ಹಕ್ಕಿಗಳ ಮೇಲೆ ಸಿಟ್ಟು ಬಂತು. ಅದಕ್ಕೆ ಊಟ ಕೊಡೋದೇ ಬೇಡ ಅಂತ ಅನಿಸ್ತಾ ಇತ್ತು. ಬಟ್ ಹೋಗಲಿ ಬಿಡು, ಪಾಪ ಹಕ್ಕಿಗಳಲ್ವಾ ಅಂತ ಕೊನೆಗೂ ತಿನ್ನಿಸ್ದೆ. ಇಲ್ಲಿ ನೋಡ್ತಿದ್ದೀರಾ, ನನ್ನ ಕೈ ಮೇಲೆ ಏನಿತ್ತಲ್ವ ಊಟ, ಅದನ್ನ ತಿಂತಾ ಇದೆ. ಇಲ್ಲಿ ನಾವು ನೆಕ್ಸ್ಟ್ ಆನಿಮಲ್ ನೋಡಕ್ಕೆ ಬಂದಿದ್ದು ಡಾಂಕಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು, ತುಂಬ ಮುದ್ದು ಮಾಡಿದೆ ಕೂಡ ಅದನ್ನ. ಮತ್ತು ಡಾಂಕಿ ಬಗ್ಗೆ ಸ್ಪೆಷಾಲಿಟಿ ಏನು ಅಂದರೆ ತುಂಬ ಕ್ಲೀನ್ ಮತ್ತು ಇಂಟೆಲಿಜೆಂಟ್ ಆ್ಯನಿಮಲ್ಸ್. ಇವು ಡಾಂಕಿಗಳು ತುಂಬ ಫ್ರೆಂಡ್ಲಿ ಆಗಿದ್ದವು, ತುಂಬ ಮುದ್ದು ಮಾಡಿದೆ ಕೂಡ. ಇಲ್ಲಿ ನಾವು ನೆಕ್ಸ್ಟ್ ಡಾಂಕಿಗಳಿಗೆ ಫೀಡ್ ಮಾಡೋಕ್ಕೆ ಬಿಟ್ಟಿದ್ರು. ಡಾಂಕಿ ತುಂಬ ಫಾಸ್ಟಾಗಿ ತಿಂತಾಯಿತ್ತು ಹಾರ್ಸ್ಗಿಂತ. ಆವಾಗ ಅನಿಸ್ತು ನನಗೆ ಹಾರ್ಸ್ಗಿಂತ ನಾನು ಡಾಂಕಿ ಆಗೋದೇ ಬೆಸ್ಟ್ ಅಂತ. ಇಲ್ಲಿ ನೆಕ್ಸ್ಟ್ ಎಮೂಸ್ ನೋಡಕ್ಕೆ ಬಂದಿದ್ವಿ. ಎಮೂಸ್ ನಾನು ಹೈದರಾಬಾದ್ನಲ್ಲಿ ಮತ್ತು ಮೈಸೂರು ಝೂನಲ್ಲಿ ನೋಡಿದ್ದೆ. ಇಲ್ಲಿ ಮುಟ್ಸ್ತೀವಿ ಅಂತ ಹೇಳಿದಾಗ ನನಗೆ ತುಂಬ ಎಕ್ಸೈಟ್ ಆಯಿತು ಮತ್ತು ಖುಷಿ ಆಯಿತು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಎಮೂಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅವು ತುಂಬ ಫ್ರೆಂಡ್ಲಿ ಆಗಿದ್ವು ಕೂಡ. ಇಲ್ಲಿ ನಾನು ಸುಮಾರು ಮುಟ್ಟಿದೆ ಮತ್ತು ಫೆದರ್ಸ್ ತುಂಬ ರಫ್ ಆಗಿತ್ತು. ಇಲ್ಲಿ ಅಮ್ಮನೂ ಮುಟ್ತಾಯಿದ್ರು, ಅಜ್ಜಿನೂ ಮುಟ್ತಾಯಿದ್ರು, ಎಲ್ಲರೂ ಮುಟ್ತಾಯಿದ್ರು ಮತ್ತು ಏನೂ ಮಾಡ್ತಾ ಇರಲಿಲ್ಲ ಕೂಡ. ಇಲ್ಲಿ ಸುಮಾರು ಎಮ್ಮುಗಳು ನಾನು, ಪಪ್ಪ, ಅಜ್ಜಿ ಎಲ್ಲ ಮುಟ್ಟಿದ್ವಿ. ಅಮ್ಮ ಹೆಂಗೋ ಧೈರ್ಯ ಮಾಡಿ ಒಂದು ಎಮ್ಮು ಮುಟ್ತು ಮತ್ತು ಫೋಟೋ ತಕ್ಕೊಳ್ಳೋಣ ಅಂತ. ಬಟ್ ಎಮ್ಮು ಓಡೋಗ್ಬಿಡ್ತು ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಿದ್ದೀರಾ, ಅಮ್ಮಗೆ ಮೊದಲೇ ಭಯ ಇತ್ತು. ಅದು ಹೆಂಗೋ ಧೈರ್ಯ ಮಾಡಿ ಎಮ್ಮು ಹತ್ರ ಫೋಟೋ ತೆಗ್ಸ್ಕೊಳ್ಳೋಣ ಅಂತ ತೆಗ್ಸ್ಕೊಳ್ತು. ಬಟ್ ತಲೆ ಮುಟ್ಟಬೇಡಿ ಅಂದರೆ ತಲೆ ಮುಟ್ತು ಅಮ್ಮ. ಅದಕ್ಕೆ ಅದೇ ತಲೆ ಬುಗ್ಸ್ಕೊಂಡು ಡೋಂಟ್ ಟಚ್ ಮೈ ಹೆಡ್ ಅಂತ ಹೋಯ್ತು ಫ್ರೆಂಡ್ಸ್. ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಎಮೂಸ್ ಎಗ್ಸ್. ನಾನು ಅದನ್ನ ನೋಡಿ ತುಂಬ ಖುಷಿಪಟ್ಟೆ. ಡಾರ್ಕ್ ಗ್ರೀನ್ ಕಲರ್ನಲ್ಲಿತ್ತು ಮತ್ತು ಇದಕ್ಕೆ ನಂಬರ್ ಮಾಡಿಟ್ಟಿದ್ರು, ಆವಾಗ ಕಳೆದೋಗಲ್ಲ ಮತ್ತು ಹಾಳಾಗಲ್ಲ ಅಂತ. ಮತ್ತು ಫ್ರೆಂಡ್ಸ್ ಇಲ್ಲಿ ಪಪ್ಪ ಎಮ್ಮುನ ಮುಟ್ಟಿ ಮಾತಾಡಿಸಿ ಬಂದರು. ನಾನು ಒಂದು ಎಮ್ಮು ಮುಟ್ತಾ ಇದ್ದೀನಿ, ಅದು ಮಲ್ಕೊಂಡಿತ್ತು ಬೇರೆ. ಮತ್ತು ನೆಕ್ಸ್ಟ್ ಎಮೂಸ್ ಎಲ್ಲ ಮುಟ್ಟಾದ್ಮೇಲೆ ಹೇಳ್ತಾಯಿದ್ರು ಎಮೂಸಿಗೆ ತುಂಬ ಡೆಡ್ಲಿ ಲುಕ್ ಇರುತ್ತೆ ಅಂತ. ಇದೆ ಅದರ ಡೆಡ್ಲಿ ಲುಕ್ಕು ನೋಡಿ, ಅದು ರೆಡ್ ಐಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಇಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ತೋರಿಸ್ತಾ ಇದ್ದಾರೆ ಆರ್ಚರ್ ಫಿಶ್ ಹೆಂಗೆ ಸ್ಪಿಟ್ ಮಾಡುತ್ತೆ ಅಂತ. ಈಗ ಅವ್ರು ಒಂದು ವರ್ಮ್ ತಗೊಂಡು ಅದು ಹೆಂಗೆ ಅದ್ರ ಫುಡ್ ಅದು ತಗೊಳತ್ತೆ ಅಂತ ತೋರಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ತೋರಿಸ್ತಾ ಇದ್ದಾರೆ ನೋಡಿ ವರ್ಮ್ನ, ಅದು ಏನು ಹಾಕ್ತಾ ಇದ್ದಾರೆ ಅಂತ ಫುಡ್. ಇಲ್ಲಿ ನೋಡಿದ್ರಲ್ವ ಹೆಂಗೆ ಫಿಶ್ ಏನು ಮಾಡಿಬಿಟ್ಟು ಅದ್ರ ಫುಡ್ ಮೇಲೆ ಸ್ಪಿಟ್ ಮಾಡಿಬಿಟ್ಟು ಬೀಳಿಸ್ಕೊಂಡು ತಿಂತು ಅಂತ. ನಾನು ಇದೆಲ್ಲ ನೋಡಿಬಿಟ್ಟು ತುಂಬ ಖುಷಿಪಟ್ಟೆ. ಇಲ್ಲಿ ಪ್ರಾಕ್ಟಿಕಲಾಗಿ ಎಲ್ಲದನ್ನೂ ತೋರಿಸ್ತಾರೆ. ನನ್ನ ಫ್ರೆಂಡ್ಸ್ನ ಕೂಡ ತುಂಬ ಮಿಸ್ ಮಾಡಿಕೊಂಡೆ ನಾನು. ಅವರಿದ್ರಿದ್ರೆ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ನೆಕ್ಸ್ಟ್ ನಾವು ನೋಡೋಕ್ಕೆ ಹೋಗಿದ್ದು ಹ್ಯಾಮ್ಸ್ಟರ್ಸ್, ರ್ಯಾಟ್ಸ್ ಎಲ್ಲ ತುಂಬ ಕ್ಯೂಟಾಗಿತ್ತು. ಇವೆಲ್ಲ ತುಂಬ ಸ್ವೀಟಾಗಿತ್ತು. ಮತ್ತು ಕೆಲವು ಮಲ್ಕೊಂಡಿದ್ವು, ಕೆಲವು ಓಡಾಡ್ತಿದ್ವು. ಕಲರ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ನಾವೊಂದು ಬರ್ಡ್ ನೋಡೋಕ್ಕೆ ಬಂದ್ವಿ. ಈ ಬರ್ಡ್ ಏನು ಕರೀತಾರೆ ನನಗೆ ಗೊತ್ತಿಲ್ಲ, ಬಟ್ ಅದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅಮ್ಮ ಕೇಳ್ತಾ ಇದ್ರು ಯಾವ ಬ್ರ್ಯಾಂಡ್ ಲಿಪ್ಸ್ಟಿಕ್ ಅದು ಅಂತ. ಮತ್ತು ಅದರ ಹೇರ್ ಕಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಕೇಳ್ತಾ ಇದ್ದೆ ಅಮ್ಮನಿಗೆ ಯಾವ ಸಲೂನ್ ಹೇರ್ ಕಟ್ಟಿಗೆ ಹೋಗಿದೆ ಅದು ಅಂತ. ಹೀಗೆ ಫ್ರೆಂಡ್ಸ್ ಎಲ್ಲ ಪ್ರಾಣಿಗಳನ್ನ ನಾವು ನೋಡಿಕೊಂಡು ಫೈನಲಿ ಊಟ ಮಾಡೋಕ್ಕೆ ಹೋದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ನಾನು ಫಸ್ಟಿಗೆ ಸ್ವಲ್ಪ ಹಾರ್ಸ್ ಥರ ತಿಂತಾ ಇದ್ದೆ. ಆಮೇಲೆ ಸ್ವಲ್ಪ ಡಾಂಕಿ ಥರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಲಂಚ್ ಎಲ್ಲ ಮುಗಿಸ್ಕೊಂಡು ಇಗ್ವಾನ ನೋಡೋಕ್ಕೆ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಾ ಇಗ್ವಾನ ಆ ಕಡೆ ಈ ಕಡೆ ನೋಡ್ತಾ ಇದೆ. ಮತ್ತು ನಾನೇ ಬಾಸ್ ಥರ ಕೂತ್ಕೊಂಡಿದ್ದೆ, ಏನು ಶೇಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಒಳ್ಳೆ ಸ್ಟ್ಯಾಚ್ಯೂ ಥರ ಕೂತ್ಕೊಂಡಿದೆ. ಫ್ರೆಂಡ್ಸ್ ಇನ್ನೇನು ಹೊರಡೋ ಟೈಮಿಗೆ ನಾವು ರ್ಯಾಟ್ಸ್, ಹೆಜ್ಜಾಗ್ಸ್ ಎಲ್ಲ ನೋಡ್ಕೊಬರಕ್ಕೆ ಹೋಗಿದ್ವಿ. ಇಲ್ಲಿ ರ್ಯಾಟ್ ನನ್ನ ಕೈ ಮೇಲೆ ಡ್ಯಾನ್ಸ್ ಮಾಡೋದು, 2 legs ಮೇಲೆ ನಿಂತ್ಕೊಳ್ಳೋದು, ಅಲ್ಲಿ ಇಲ್ಲಿ ಟರ್ನ್ ಮಾಡೋದೆಲ್ಲ ಮಾಡ್ತಾಯಿತ್ತು. ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ನನಗೆ ಹ್ಯಾಮ್ಸ್ಟರ್ ಮುಟ್ಟಕ್ಕೆ ಕೊಟ್ಟಿದ್ರು. ಅದನ್ನ ತೊಡೆ ಮೇಲೆ ಕೂರಿಸ್ಕೊಂಡಾಗ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಅದನ್ನ ಮುಟ್ಟಿದಾಗ ತುಂಬ ಸಾಫ್ಟ್ ಆಗಿತ್ತು ಫ್ರೆಂಡ್ಸ್. ಇಗ್ವಾನ ನನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆವಾಗ ತೋರಿಸಿದ್ದೆ ಕೂಡ. ಅದನ್ನು ಇಲ್ಲಿ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತಾ ಇದ್ದಾರೆ. ಮತ್ತು ಆ್ಯಕ್ಚುಲಿ ಅದು ಹರ್ಬಿವೋರಸ್ ಅಂತೆ. ಅದು ಬರೀ ಫ್ಲವರ್ಸ್ ತಿನ್ನತ್ತೆ, ಬಟ್ ಬೇರೆ ಏನೂ ತಿನ್ನಲ್ಲ. ಬಟ್ ಕಾರ್ನಿವೋರಸ್ ಥರ ಕಾಣಿಸುತ್ತೆ. ಯಾಕೆ ಅಂದರೆ ಅದ್ರ ಬಾಡಿ ಸ್ಟ್ರಕ್ಚರಿಂದ, ಅದರ ಸ್ಪೈನ್ಸ್, ಅದ್ರ ಕ್ಲಾಸಿಂದ. ಬಟ್ ಅದು ಯಾಕೆ ಅಂದರೆ ಎನಿಮೀಸ್ನೆಲ್ಲ ಸ್ಕೇರ್ ಮಾಡೋದಕ್ಕೆ, ಪ್ರಿಡೇಟರ್ಸ್ನೆಲ್ಲ ಹೆದರ್ಸೋಕ್ಕೆ ಅಂತ ಅದು ಸ್ಪೈನ್ಸ್ ಆ ಥರ ಡಿಸೈನ್ ಆಗಿದೆ. ಇಗ್ವಾನ ಮುಟ್ಟಕ್ಕೆ ಕೊಟ್ಟಿದ್ರು. ಮತ್ತು ಪ್ರಾಣಿಗೆ ಬಂದರೆ ಇದ್ರ ಬ್ಯೂಟಿ ಏನು ಅಂದರೆ ಆ್ಯನಿಮಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮುಟ್ಟಕ್ಕೆ ಕೊಡ್ತಾರೆ. ನನ್ನ ಫ್ರೆಂಡ್ಸ್ ಯಾರ್ಯಾರು ಆ್ಯನಿಮಲ್ ಲವರ್ಸ್ ಇದ್ದೀರೋ ಖಂಡಿತ ಪ್ರಾಣಿ ವಿಸಿಟ್ ಮಾಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ನನ್ನ ಈ ಬರ್ಡೇ ಸ್ಪೆಷಲ್ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.